ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಎಪಿಸೋಡ್ ಎರಡನೇ ಎಪಿಸೋಡ್ ಏನೇನಾಯ್ತು, ನಿನ್ನೆ ಏನು ಟೆಲಿಕಾಸ್ಟ್ ಆಗಿತ್ತಲ್ಲ ಅದೇನೇನಾಯ್ತು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್, ಅದರಲ್ಲೂ ಕೂಡ ನಾವು ಪ್ರೋಮೋದಲ್ಲಿ ನೋಡಿದ್ದು ಮತ್ತೆ ಇಲ್ಲಿ ಆಗಿದ್ದೇನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ನೋಡ್ತಾ ಇರೋರಿಗೆ ಈಗ ಈ ಕ್ಷಣಕ್ಕೆ ಏನನ್ಸುತ್ತೆ ಅಂದ್ರೆ, ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಈಗ ಅಯ್ಯೋ ಇವ್ರು ಯಾರ್ಯಾರು ಕಂಟೆಸ್ಟೆಂಟ್ಗಳು ಅಷ್ಟೊಂದು ಅಂತ ಒಂದು ಖಡಕ್ ಕಂಟೆಸ್ಟೆಂಟ್ಗಳಿಲ್ಲ, ಈ ಸರಿ ಬಿಗ್ ಬಾಸ್ ಸ್ವಲ್ಪ ಬೋರ್ ಆಗ್ತಾ ಇದೆ, ಈ ರೀತಿಯಾಗಿ ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ನನಗನ್ಸೋ ಪ್ರಕಾರ ಯಾವುದೇ ಕಂಟೆಸ್ಟೆಂಟ್ಗಳಾಗ್ಲಿ ನಿಮಗೆ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಇನ್ನೂ ಗೊತ್ತಾಗಿಲ್ಲ. ಓಕೆನಾ? ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಗೊತ್ತಾಗ್ತಿದ್ದಾಗೆ ಕೆಲವೊಬ್ಬೊಬ್ರು ವ್ಯಕ್ತಿಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಯಾರು ಅಂತ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಮೇಲೆ ಆಟೋಮೆಟಿಕ್ ಆಗಿ ನಿಮಗೆ ಅಭಿಮಾನ ಹುಟ್ಟುವಂತ ನಿರೀಕ್ಷೆ ಸಾಧ್ಯತೆ ಇರುತ್ತೆ. ಓಕೆನಾ? ಯಾಕೆಂದ್ರೆ ಈಗ ಅರವಿಂದ್ ಮತ್ತೆ ಇನ್ನೊಬ್ರು ಯಾರಪ್ಪ ಅದು ದಿವ್ಯಾ ಉರುಡುಗ, ಅವರಿಬ್ರು ದಿವ್ಯಾ ಉರುಡುಗ ಅವರು ಸ್ವಲ್ಪ ಹಾಗೋ ಯಾವ್ದೋ ಮೂವಿಲಿ ಮಾಡಿದ್ರಂತೆ ಗೊತ್ತಿತ್ತು. ಓಕೆನಾ? ಅರವಿಂದ್ ಅವರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಹೋಗ್ತಾ 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 ಅವ್ರ ಅರವಿಂದ್ ಅವರು ಒಬ್ಬ ಬೈಕರು ಅಥವಾ ಅವ್ರ ಸ್ಪೋರ್ಟ್ಸ್ ಮ್ಯಾನ್ ಬಹುತೇಕ ಜನರಿಗೆ ಗೊತ್ತಿಲ್ಲ. ಓಕೆನಾ? ಬಟ್ ಎಲ್ಲರಿಗೂ ಯಾರು ಗೊತ್ತಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ ಅವರು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಅವ್ರು ಯಾವ ರೇಂಜಿಗೆ ಹೋದ್ರು ಅಂದ್ರೆ ವಿನ್ ಆಗೋ ರೇಂಜಿಗೆ ಹೋದ್ರು, ಕೊನೆಗೆ ರನ್ನರ್ ಅಪ್ ಆದ್ರು. ಹಾಗಾಗಿ ಜನರ ಮನಸ್ಸನ್ನ ಯಾವ ವ್ಯಕ್ತಿ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಓಕೆನಾ? ಈಗ ಬಿಗ್ ಬಾಸ್ ಶುರುವಾಗ್ತಿದ್ದಂಗೆ ಈಗ 2 ದಿನಗಳಲ್ಲಿ ಗಲಾಟೆ ನಡೀತಾ ಇದೆ, ಕಿರಿಕ್ ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ನಾವು ಹೈಲೈಟ್ ಆಗಬೇಕು, ಫುಟೇಜ್ ಅನ್ನ ನಾವು ತಗೋಬೇಕು ಅಂತ ಹೇಳಿ ಜನ ಆದಷ್ಟು ಈಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಿರತಕ್ಕಂಥ ಕಂಟೆಸ್ಟೆಂಟ್ ಗಳ ಬಗ್ಗೆ ಹೇಳಬೇಕು ಅಂದ್ರೆ, ಈಗ ಆಲ್ರೆಡಿ ಇವರೆಲ್ಲ ಒಂದು ರೇಂಜ್ಗೆ ಪ್ಲಾನ್ ಮಾಡ್ಕೊಂಡು ಬಂದಂಗೆ ಇದೆ. ನೋಡಿದ್ರೆ ಈಗ ಗಲಾಟೆ ಒಂದೇ 2 ದಿನಕ್ಕೆ ಈ ರೀತಿ ರೊಚ್ಚಿಗೆ ಹೇಳ್ತಾ ಇರೋದು ನೋಡಿದ್ರೆ, ನಾವು ಈ ರೀತಿ ಮಾತಾಡಿದ್ರೆ ನಮ್ಮ ಕಡೆ ಕ್ಯಾಮ್ರಾ ಹಿಂಗ್ ಬರುತ್ತೆ ಅಂತ ಒಂದು ಆಲ್ರೆಡಿ ಇಂಪ್ರೆಷನ್ ಅವರಿಗೆ ಖಂಡಿತವಾಗ್ಲೂ ಕೂಡ ಇದೆ ಅನ್ಸುತ್ತೆ. ನಿನ್ನೆ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂದ್ರೆ, ಈಗ ಆಲ್ರೆಡಿ ನಿಮಗೂ ಸ್ವಲ್ಪ ದಿನ ಹೋಗ್ಲಿ, 1 ವಾರ 2 ವಾರ ಹೋಗ್ತಿದ್ದಂಗೆ ನಿಮಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ. ಇವ್ರು ಈ ತಪ್ಪು ಮಾಡಬಾರ್ದು, ಇವ್ರು ಈ ಕೆಲಸ ಮಾಡಬೇಕಿತ್ತು ಅಂತ ಒಂದು ಮೈಂಡ್ ಸೆಟ್ ಬಂದೇ ಬರುತ್ತೆ. ಹಾಗಾಗಿ ನೀವು ಒಂದು ವಾರ 2 ವಾರ ಬಿಗ್ ಬಾಸ್ ನೋಡಿ, ಖಂಡಿತವಾಗ್ಲೂ ನಿಮಗೂ ಇದೇ ಯಾವುದೇ ಸೀಸನ್ ಆಗಲಿ ಎಲ್ಲದೂ ಕೂಡ ಮನುಷ್ಯರೇ ಬರೋದು, ವ್ಯಕ್ತಿತ್ವಗಳೇ ಬರೋದು. ಹಾಗಾಗಿ ಒಬ್ಬರಿಗೆ ಹೋಲಿಕೆ ಮಾಡಿ ನೋಡಿದಾಗ್ಲೂ ಕೂಡ ಅದೇ ರೀತಿ ಇರ್ತಾರೆ, ಸ್ವಭಾವ ಅದೇ ರೀತಿ ಇರುತ್ತೆ. ಓಕೆನಾ? ಹಾಗಾಗಿ ನಿಮಗೆ ಅದಕ್ಕೋಸ್ಕರ ನಿಮಗೆ ಈಗ ಸದ್ಯಕ್ಕೆ ಹಾಗೆ ಅನ್ಸಿರ್ಬೋದು ಅನ್ಸುತ್ತೆ. ಆಮೇಲೆ ಮೊದಲನೇದಾಗಿ ನಿನ್ನೆ ಪ್ರೋಮೋದಲ್ಲಿ ನಾವು ನೋಡಿದಾಗ ಯಮುನಾ ಮತ್ತೆ ಶಿಶಿರ್ ಅವರ ಮಧ್ಯೆ ಯಾಕೆ ಇದಾಯ್ತು ಅಂದ್ರೆ, ಅದೇ ಒಂದೇ ಕಾರಣ. ನೀವು ಜಾಸ್ತಿ ಟೈಮನ್ನ ನರಕದವ್ರ ಹತ್ರನೇ ಕೊಡ್ತೀರಾ, ಜಾಸ್ತಿ ಅವರಿಗೆ ಅದನ್ನೇ ಡಿಪ್ಲೊಮೆಸಿ ಮಾಡ್ತೀರಾ ಅಂತ ಹೇಳಿ ಇವ್ರಿಗೆ ಹೇಳ್ತಾರೆ, ಗೌತಮಿ ಅವರಿಗೆ ಯಮುನಾ ಅವ್ರು ಹೇಳ್ತಾರೆ. ಹಾಗೆ ಹೇಳಿರೋದ್ರಿಂದ ಶಿಶಿರ್ ಅವರು ಅವ್ರಿಗೆ ಯಾಕೆ ನಮ್ಮ ಹತ್ರ ಯಾಕೆ ಮಾತಾಡಬಾರ್ದು, ಜಾಸ್ತಿ ಹೊತ್ತು ನಮ್ಮ ಜೊತೆಗೆ ಯಾಕೆ ಕಳಿಬಾರ್ದು ಅಂತ ಹೇಳಿ ಅದನ್ನೇ ಇಟ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ವಾದ ವಿವಾದಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನರಕದವರದಲ್ಲಿರೋರು ಸ್ವರ್ಗಕ್ಕೆ ಬಂದು ಅವರ ಒಂದು ಏನು ಸೇವೆಗಳನ್ನ ಅವ್ರು ಹೇಳಿರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ಇದು ಜಾಸ್ತಿ ಸ್ವಲ್ಪ ಒಬ್ಬರ ಮಧ್ಯೆ ಇನ್ನೊಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರಲಿ, ಸ್ವಲ್ಪ ಜಗಳ ಆಗ್ಲಿ ಅಂತಾನೆ ಬಿಗ್ ಬಾಸ್ ನವರು ಇದನ್ನೆಲ್ಲ ಮಾಡಿರ್ತಾರೆ. ಓಕೆನಾ? ಈ ಕಾನ್ಸೆಪ್ಟ್ ಮಾಡಿರೋದೇ ಸಣ್ಣ ಪುಟ್ಟ ಜಗಳಗಳಾಗ್ಲಿ, ಜನರಿಗೆ ಮನೋರಂಜನೆ ಕೊಡ್ಲಿ ಅಂತ. ಬಟ್ ಜಗಳಗಳು ಜೊತೆಯಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಸ್ವಲ್ಪ ಎಲ್ಲದೂ ಕೂಡ ಮಿಕ್ಸ್ ಇದ್ರೆ ಚೆನ್ನಾಗಿ. ದಿನನಿತ್ಯವೂ ಕೂಡ ಜಗಳ ಆಗ್ತಿದ್ರೆ ದಿನಪೂರ್ತಿ ಕೆಲಸ ಮಾಡಿ ಜನ ನೋಡೋಣ ಬಿಗ್ ಬಾಸ್ ನೋಡೋಣ ಅಂತ ಹೇಳಿ ಸ್ವಲ್ಪ ಫ್ರೀ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಬರೀ ದಿನ ಜಗಳ ಅಂದ್ರೆ ಇವ್ರದೇನು ತೆಗಿಮರೆ ಅತ್ಲಾಗೆ ಅನ್ಬಿಡ್ತಾರೆ, ಆ ರೀತಿ ಆಗುತ್ತೆ. ಹಾಗಾಗಿ ಜಗಳನೂ ಬೇಕು, ಕಾಮಿಡಿನೂ ಬೇಕು, ಸಂತೋಷನೂ ಬೇಕು. ಒಂದು ವಿಚಾರ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ, ಉಗ್ರಂ ಮಂಜು ಅವರು ಕಾಮಿಡಿ ಸಖತ್ತಾಗಿ ಮಾಡೋದು, ಜನರಿಗೆ ಸಿಕ್ಕಾಪಟ್ಟೆ ನಗಿಸಿದ್ರು. ಲಾಯರ್ ಜಗದೀಶ್ ಅವರ ಸ್ಟೈಲ್ ಅನ್ನ ಮಿಮಿಕ್ರಿ ಮಾಡಿ ತೋರಿಸಿದ್ರು. ಯಮುನಾ ಅವ್ರ ಬಗ್ಗೆ ಮಿಮಿಕ್ರಿ ಮಾಡಿ ತೋರಿಸಿದ್ರು. ಯಮುನಾ ಅವರು ಯಾವ ರೀತಿ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಅವ್ರು ನಡ್ಕೊಂಡ್ಬರೋ ಶೈಲಿ ಆಗಿರ್ಬೋದು, ಯಮುನಾ ಮತ್ತೆ ಜಗದೀಶ್ ಅವರ ಮಿಮಿಕ್ರಿಯನ್ನ ಉಗ್ರಂ ಮಂಜು ಅವ್ರು ಮಾಡಿ ತೋರಿಸಿದ್ರು. ಸಖತ್ ಫನ್ ಆಗಿತ್ತು ಅಂತ ಹೇಳ್ಬೋದು. ಅನುಷಾ ಅವರು ಮಂಜು ಅವ್ರು ಹೇಳಿದ್ದ ವಿಷಯಕ್ಕೆ ಸ್ವಲ್ಪ ಬೇಜಾರ ಮಾಡ್ಕೊಂಡು ಕಣ್ಣೀರನ್ನ ಹಾಕಿದ್ರು. ಅದರ ಜೊತೆಯಲ್ಲಿ ಮೊಸರನ್ನ ಸ್ವಲ್ಪ ಆಗಲ್ಲ ಅನ್ಸುತ್ತೆ, ಮೊಸರನ್ನ ಕಳಿಸ್ಬೇಡಿ ಬಿಗ್ ಬಾಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ಅದನ್ನೇ ಸ್ವಲ್ಪ ವಿವರಣೆಯನ್ನ ಕೊಡ್ತಾ ಇದ್ರು. ಆಮೇಲೆ ನೋಡಕ್ ಹೋದ್ರೆ ಚೈತ್ರ ವರ್ಸಸ್ ಮಾನಸ. ಓಕೆನಾ? ಮಾನಸ ಅವರು ಒಂದೊಂದು ಟೈಮು ಅವ್ರು ಏನ್ ಮಾತಾಡ್ತಾರೆ, ಅವ್ರು ಇನ್ನೊಬ್ರಿಗೆ ಹರ್ಟ್ ಆಗುತ್ತಾ, ಆಮೇಲೆ ಅದನ್ನೆಲ್ಲ ಯೋಚನೆ ಮಾಡಿ ಮಾತಾಡಲ್ಲ ಅನ್ಸುತ್ತೆ ಅವ್ರು. ಓಕೆನಾ? ನಾನು ಹೇಳ್ತೀನಿ, ನನ್ನ ಹಕ್ಕು, ನಾನು ಹೇಳ್ತೀನಿ, ನೀವು ಹೇಳಿ ಪರವಾಗಿಲ್ಲ, ಸ್ವಲ್ಪ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ನನಗನ್ಸೋ ಪ್ರಕಾರ ಸದ್ಯಕ್ಕೆ ಸ್ವಲ್ಪ ಇರಿಟೇಟಿಂಗ್, ಸ್ವಲ್ಪ ಯಾಕಪ್ಪ ಇವ್ರು ಮಾತಾಡ್ತಾರೆ ಅನ್ಸ್ತಾ ಇರೋದು ಯಮುನಾ ಅವ್ರದ್ದು. ಅವ್ರು ಹೇಳೋದು ಕರೆಕ್ಟ್ ಇರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸ್ ಆಗಿ ನಿಧಾನವಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಓಕೆನಾ? ಮಾತಾಡಿದ್ರೆ ಒಂದು ಮಾತಾಡ್ತಾ ಇದೀವಿ ನಾವು ಅಂದ್ರೆ ಅದ್ರ ಹಿಂದೆ ಒಂದು ಅರ್ಥ ಇರಬೇಕು, ಒಂದು ತೂಕ ಇರಬೇಕು. ಸುಮ್ಮನೆ ಪಟ 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 ಮಾತಾಡ್ತಾ ಹೋಗೋದು, ಇನ್ನೊಬ್ರಿಗೆ ಮಾತಾಡಕ್ಕೆ ಬಿಡಲ್ಲ, ಹೇಳೋದು ಮತ್ತೆ ಕೇಳಿಸ್ಕೊಳ್ಳಲ್ಲ. ಹಾಗೆ ಶಿಶಿರ್ ಅವ್ರಿಗೆ ಏನೋ ಹೇಳ್ತಾರೆ, ಕೇಳಿಸ್ಕೊಳ್ಳಲ್ಲ, ಹಾಗೆ ಇಮಿಡಿಯೇಟ್ ಹೋಗ್ಬಿಡ್ತಾರೆ.
ಆ ರೀತಿಯಾಗಿ ಯಮುನಾ ಅವರು ನಡ್ಕೊಂಡ್ರು. ಎಲ್ಲೋ ಒಂದ್ ಕಡೆ ಜನರಿಗೂ ನೋಡೋವಂಥವ್ರಿಗೆ ಒಂಥರ ಇರಿಸು ಮುರಿಸು ಆಗುತ್ತೆ, ಏನಪ್ಪ ಇದು ಕ್ಯಾರೆಕ್ಟರ್ ಈ ತರ. ಈಗಿನ ಇಂಟ್ರಡಕ್ಷನ್ ಅಲ್ವಾ, ಇಂಟ್ರಡಕ್ಷನ್ ಅಲ್ಲಿ ಹೋಗ್ಲಿ ಒಂದು ಜಗಳ ಆಡೋದು ಮುಂದೆ ಇದ್ದೇ ಇರುತ್ತೆ. ಈಗಲಾದ್ರೂ ಸ್ವಲ್ಪ ಸೌಮ್ಯತೆಯಿಂದ ಇವ್ರು ಹೇಳ್ತಾರೆ, ಗೌತಮಿ ಅವ್ರು ಹೇಳ್ತಾರೆ, ಅದನ್ನು ಕೂಡ ನಾಮಿನೇಷನ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸ್ವರ್ಗ ಅಂದ್ರೆ ಕೂಲ್ ಆಗಿ, ಕಾಮ್ ಆಗಿ, ಪೇಷನ್ಸ್ ಆಗಿ, ಏನು ಅವರು ಫೆಸಿಲಿಟಿನ ಕೊಟ್ಟಿರ್ತಾರಲ್ಲ ಆ ಸೌಲಭ್ಯವನ್ನ ಪಡ್ಕೊಂಡು ಏನ್ ನರಕದವ್ರಿಗೆ ಯಾವ ರೀತಿಯಾಗಿ ಕೆಲಸ ಕೊಡಬೇಕು ಆ ರೀತಿಯಾಗಿ ಕೆಲಸಗಳನ್ನ ಕೊಟ್ಕೊಂಡು ಆರಾಮಾಗಿರ್ಬೇಕು. ಸುಮ್ನೆ ಈಗ ನೋಡಿದ್ರೆ ನರಕದಲ್ಲಿರೋರು ನಗ್ನಗ್ತಾ ಆರಾಮಾಗಿದ್ದಾರೆ, ಸ್ವರ್ಗದಲ್ಲಿರೋರೇ ಕಿತ್ತಾಡ್ಕೊಂಡು ಅವರೇ ಜಗಳ ಮಾಡ್ಕೊಂತ ಇರ್ತಾರೆ. ಈ ರೀತಿ ಆಗಿದೆ. ಲಾಯರ್ ಜಗದೀಶ್ ಅವರು ಅವರೇ ಹೇಳ್ಬಿಟ್ಟಿದ್ದಾರೆ, ನಾನು ಈ ಮನೇನು ಮೇಂಟೈನ್ ಮಾಡ್ತೀನಿ, ನರಕನೂ ಮೇಂಟೈನ್ ಮಾಡ್ತೀನಿ, ಸ್ವರ್ಗನೂ ಮೇಂಟೈನ್ ಮಾಡ್ತೀನಿ, ಅಲ್ಲೂ ಇಲ್ಲೂ ನಾನು ಡಬಲ್ ಗೇಮ್ ಮಾಡ್ತೀನಿ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಅವ್ರದ್ದೊಂಥರ ಕ್ಯಾರೆಕ್ಟರ್ ಆಗಿದೆ. ಎಲ್ಲರೂ ಒಂದ್ ಕಡೆ ಮಾತಾಡ್ತಾ ಇದ್ರೆ ಮನೆಯವರಿಗೆಲ್ಲೋ ಒಂದ್ ಕಡೆ ಲಾಯರ್ ಜಗದೀಶ್ ಅವ್ರ ಮೇಲೆ ಇವ್ರೇನಪ್ಪ ನಾವೇನ್ ಇಲ್ಲಿ ಮಾತಾಡ್ತೀವಿ ಎಲ್ಲದನ್ನು ಹೋಗಿ ಅಲ್ಲಿ ಹೇಳ್ತಾರೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ಜಾಸ್ತಿ ಸಮಯವನ್ನ ನರಕದ ಸ್ಪರ್ಧಿಗಳ ಜೊತೆಯಲ್ಲಿ ಲಾಯರ್ ಜಗದೀಶ್ ಅವರು ಕಳೀತಿದ್ದಾರೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಆಮೇಲೆ ರಂಜಿತ್ ಮತ್ತೆ ಐಶ್ವರ್ಯ ನಡುವೆ ಏನೋ ಒಂದ್ ಸ್ವಲ್ಪ ಅವ್ರು ಬೇಕು ಅಂತ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸ್ವಲ್ಪ ಏನಾದ್ರೂ ಸ್ಮೈಲ್ ಮಾಡೋದು ನೋಡೋದು ಮಾಡಿದಾಗ ಬರೋ ಸ್ಪರ್ಧಿಗಳಲ್ಲೇ ಅವ್ರಿಗೆ ಇವರಿಗೆ ವೈರಿಂಗ್ ಮಾಡಿ ಕನೆಕ್ಷನ್ ಕೊಟ್ಬಿಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಈ ರೀತಿ ಒಂದ್ ಸ್ವಲ್ಪ ಪ್ರವೋಕ್ ಮಾಡುವಂತ ನೇಚರು ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ. ಇದೇ ರೀತಿ ಆಗಿ ಹಿಂದೆ ಲವ್ ಸ್ಟೋರಿಗಳೆಲ್ಲ ಆಗಿದ್ದು ಈ ರೀತಿ ಎಲ್ಲ ಅದು ಬಿಟ್ಬಿಡಿ, ಅವು ಹಳೆ ಕತೆ ಬೇಡ. ಈಗ ಸದ್ಯಕ್ಕೆ ಐಶ್ವರ್ಯ ಮತ್ತೆ ರಂಜಿತ್ ಅವರು ಸುಮ್ಮನೆ ಅಂತ ಮಾಡ್ತಾ ಇದ್ದಾರೋ ಅಥವಾ ಏನು ಅಂತ ಗೊತ್ತಿಲ್ಲ. ನಿಮಗೆ ಸ್ವರ್ಗ ಇಷ್ಟನಾ ಅಥವಾ ನಾವು ಇಷ್ಟನಾ ಅಂತ ಓಪನ್ ಆಗಿ ಕೇಳ್ಬಿಡ್ತಾರೆ ಅವರು, ಐಶ್ವರ್ಯ ಸಿಂಧೋಗಿ ಅವರು. ನಮಗೆ ನೀವೇ ಇಷ್ಟ ಅಂತ ಹೇಳಿ ಓಪನ್ ಆಗಿ ಯಾರೋ ರಂಜಿತ್ ಅವರು ಹೇಳ್ತಾರೆ. ಬಟ್ ಎಲ್ಲ ಫನ್ನಿಗೋಸ್ಕರ ಅಂತ ಅನ್ಸುತ್ತೆ, ನೋಡೋಣ, ಕಾದ್ ನೋಡೋಣ. ಬಟ್ ಈಗ ಸ್ವರ್ಗ ನರಕ ಕಾನ್ಸೆಪ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ನರಕದಲ್ಲಿರೋರು ಮಾನಸ, ಚೈತ್ರ ಇಬ್ರು ಸ್ವಲ್ಪ ಕಿರಿಕ್ ಬಿಟ್ರೆ ಬೇರೆ ಎಲ್ಲರೂ ಕೂಡ ಒಂದ್ ರೇಂಜಿಗೆ ಒಗ್ಗಟ್ಟಾಗಿದ್ದಾರೆ. ಅವರೇ ಒಂಥರ ಸ್ವರ್ಗದಲ್ಲಿ ಇದ್ದಂಗಿದ್ದಾರೆ. ಸ್ವರ್ಗದಲ್ಲಿರೋರು ಒಂದ್ ಸ್ವಲ್ಪ ನರಕನ ಮಾಡ್ಕೊಂಡಿದ್ದಾರೆ. ಇನ್ನು ನಾಮಿನೇಷನ್ಗೆ ಅಂತ ಬಂದರೆ ಈಗ ನರಕದಲ್ಲಿರೋ ಕಂಟೆಸ್ಟೆಂಟ್ಗಳು ಒಂದು ಟಾಸ್ಕನ್ನು ಮಾಡಿಬಿಟ್ಟು ಯಾರು ವಿನ್ ಆಗ್ತಾರೆ ಅವರು ಸ್ವರ್ಗದಲ್ಲಿರೋ ಕಂಟೆಸ್ಟೆಂಟ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ. ಸ್ವರ್ಗದಲ್ಲಿರೋರಿಗೆ ನಾಮಿನೇಟ್ ಮಾಡಬೇಕು. ನರಕದಲ್ಲಿ ಆಟ ಆಡಿ ಗೆದ್ದವರಿಗೆ ನಾಮಿನೇಷನಿಂದ ಸರ್ವೈವ್ ಆಗಲಿಕ್ಕೆ, ಸೇವ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಸೋತವರಿಗೆ ನಾಮಿನೇಷನ್ನಲ್ಲಿ ಮುಂದುವರಿತಾರೆ. ಓಕೆನಾ? ಈ ರೀತಿಯಾಗಿ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ನಲ್ಲಿ ಗೋಲ್ಡ್ ಸುರೇಶ್ ಅವ್ರು ಗೆಲ್ತಾರೆ, ಶಿಶಿರ್ ಅವರು ಸೋಲ್ತಾರೆ, ಆಮೇಲೆ ಅನುಷಾ ಅವರು ಗೆಲ್ತಾರೆ. ಈ ರೀತಿಯಾಗಿ ಈ ಬಹುತೇಕ ಜನರು ಬಿಗ್ ಬಾಸ್ ಮನೆಯಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಬಹುತೇಕ ಜನರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಓಕೆನಾ? ನಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಜನರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ. ಈಗ ಸ್ವರ್ಗ ನರಕ ಕಾನ್ಸೆಪ್ಟು ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಈ ಕಾನ್ಸೆಪ್ಟನ್ನು ಮುಂದುವರಿಸ್ಬೇಕಾ ಬಿಗ್ ಬಾಸ್ನವರು ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೆಯದಾ? ಏನನ್ಸುತ್ತೆ? ಮಾಮೂಲಿ ಬಿಗ್ ಬಾಸ್ ಚೆನ್ನಾಗಿತ್ತಾ, ಬಿಗ್ ಬಾಸ್ 11 ಚೆನ್ನಾಗಿತ್ತಾ? ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನೀವು ಬಿಗ್ ಬಾಸ್ ನೋಡ್ತೀರಾ ಇಲ್ಲ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿನ್ನೆ ಎಪಿಸೋಡ್ ಹೇಗಿತ್ತು, ಚೆನ್ನಾಗಿತ್ತಾ, ಚೆನ್ನಾಗಿರಲಿಲ್ವಾ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಹೇಗೆ ಬರ್ತಾ ಇದೆ ಅಂತಲೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಈಗ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಈ ಒಂದು ಎಲ್ಲೋ ಒಂದು ಸ್ವಲ್ಪ ಎಡಿಟಲ್ಲಿ ಮಿಸ್ ಆಗಿ ಮಾತಾಡಿದ್ದು ಬೇರೆ, ವಾಯ್ಸ್ ಬೇರೆ ಬರ್ತಾ ಇದೆ. ನೋ ಪ್ರಾಬ್ಲಮ್, ನೆಕ್ಸ್ಟ್ ಕರೆಕ್ಟಾಗಿ ಮಾಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.